ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್. ಇವತ್ತು ಒಣ ಅವರೆಕಾಳಲ್ಲಿ ಸಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಹಸಿ ಅವರೆಕಾಳ್ದು ಸಾರದು ರುಚಿನೇ ಬೇರೆ ಇರುತ್ತೆ, ಒಣ ಅವರೆಕಾಳು ಸಾರು ರುಚಿನೇ ಬೇರೆ ಇರುತ್ತೆ. ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾಯಿರಿ, ಹಾಗೆ ಒಂದು ಲೈಕ್ ಕೂಡ ಕೊಡಿ. ನೋಡಿ, ಇದು ಸಾರು ರೆಡಿ ಇರೋದು, ಒಣ ಅವರೆಕಾಳು ಸಾರು ರೆಡಿಯಾಗಿದೆ. ಭಾಳ ಟೇಸ್ಟಿಯಾಗಿರುತ್ತೆ ಇದು. ಒಣ ಅವರೆಕಾಳನ್ನ ಕ್ಲೀನ್ ಮಾಡಿ ತೊಗೊಳ್ಳಿ. ಆಮೇಲೆ ಅದನ್ನು ಒಂದು ಕುಕ್ಕರ್ಗೆ ಹಾಕಿ, ಕುಕ್ಕರ್ ಬಿಸಿ ಆದಮೇಲೆ ಈ ಕಾಳನ್ನು ಹಾಕ್ಕೊಡ್ಬೇಕು. ಹಾಕ್ಕೊಟ್ಬಿಟ್ಟು ಈ ಕಾಳು ಜೊತೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕ್ಬಿಟ್ಟು ಅದನ್ನು ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಫ್ರೈ ಮಾಡ್ತಾ ಇರಬೇಕು. ಹಂಗೆ ಮಾಡಿ ಬರುವಾಗ ನೋಡಿ, ಎಣ್ಣೆ ಹಾಕ್ಕೊಡಿ. ಆಮೇಲೆ ನಿಧಾನಕ್ಕೆ ಅದನ್ನ ಫ್ರೈ ಮಾಡಿ ಬರ್ತಾ ಇರುವಾಗ ಅದಕ್ಕೆ ಒಂದು ಲೈಟ್ ಕಲರ್ ಚೇಂಜ್ ಆಗುತ್ತೆ. ಒಂದು ಎಂಥದ್ದು ಬ್ರೌನ್ ಕಲರ್ ಥರ ಲೈಟಾಗಿ ಬರುತ್ತೆ, ಮತ್ತು ಒಂದು ಒಳ್ಳೆ ಸ್ಮೆಲ್ ಬರುತ್ತೆ ಅದಕ್ಕೆ ಫ್ರೈ ಆಗಿ ಬರುವಾಗ. ಅದು ಮಸಾಲೆ ಚೆಂದದು ಫ್ರೈ ಆಗ್ತಾ ಇರಲಿ. ಅದಾದ ಮೇಲೆ ಇದಕ್ಕೆ ಹಾಟ್ ವಾಟ್ರ್ ಹಾಕಬೇಕು, ಬಿಸಿ ನೀರನ್ನ ಹಾಕಬೇಕು. ತಣ್ಣೀರು ಹಾಕಿಬಿಡಬಾರ್ದು, ಬಿಸಿ ನೀರು ಹಾಕಿ, ಹಾಟ್ ವಾಟ್ರ್ ಹಾಕಿ. ನೋಡಿ, ಬಿಸಿ ನೀರು ಹಾಕಿದ ತಕ್ಷಣ ಹೊಗೆ ಬಂದಂಗೆ ಬಂದ್ಬಿಡುತ್ತೆ. ಅದಾದ ಮೇಲೆ ಅದನ್ನು ಮುಚ್ಚಿಟ್ಬಿಟ್ಟು, ಕುಕ್ಕರ್ನ ಮುಚ್ಚಿ ಫುಲ್ ಫ್ಲೇಮಲ್ಲಿ ಒಂದು ವಿಷಿಲ್ ಬರಲಿ, ಆಮೇಲೆ ಸಿಮ್ಮಲ್ಲಿಡಿ, ಮತ್ತು ಇನ್ನೊಂದು ವಿಷಿಲ್ ಬರಲಿ. ಹಾಗೆ 2 ವಿಷಿಲ್ ಬಂದಾಗ ಅವರೆಕಾಳು ಈ ಥರ ಬೆಂದಿರುತ್ತೆ. ಒಣ ಅವರೆಕಾಳು 90% ಬೆಂದಿರುತ್ತೆ. ಇನ್ನೂ ಒಂದು 10% ಬೇಯೋಕ್ಕಿರುತ್ತೆ, ಅದು ಮಸಾಲೆ ಜೊತೆಗೆ ಬೇಯಿಸೋಣ. ಈಗ ಗ್ರೈಂಡಿಗೆ ಏನು ಬೇಕು ಅಂದರೆ, ಒಂದು ಈರುಳ್ಳಿ, ಬೆಳ್ಳುಳ್ಳಿ ಒಂದು ಉಂಡೆ, ಸ್ವಲ್ಪ ತೆಂಗಿನಕಾಯಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಶುಂಠಿ, ಇದಿಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು. ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ತೆಂಗಿನಕಾಯಿ ಜೊತೆಗೆ ಒಂದು ಸ್ವಲ್ಪ ಶುಂಠಿ, ಇದಿಷ್ಟನ್ನು ಚೆಂದ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಆಯಿತಾ? ಇದು ನೈಸಾಗಿ ಗ್ರೈಂಡ್ ಆಗಲಿ, ಒಂಥರ ಬೇರೆಯೇ ರುಚಿ ಅನಿಸುತ್ತೆ. ಮತ್ತು ಇದಕ್ಕೆ ನಾನು ಮಾಂಸ ಸಾರದ ಪುಡಿ ಹಾಕ್ತೀನಿ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ, ಇದು ನೈಸಾಗಿ ಗ್ರೈಂಡ್ ಆಗಿರುತ್ತೆ. ಈಗ ಮಾಂಸ ಸಾರಿನ ಪುಡಿ ಹಾಕ್ತಿದ್ದೀನಿ. ಸಾರಿನ ಪುಡಿ ಅಲ್ಲ, ಸಾಂಬಾರು ಪುಡಿ ಅಲ್ಲ, ಮಾಂಸ ಸಾರು ಪೌಡ್ರು. ಇದಕ್ಕೆ ಒಣಮೆಣಸಿನ್ಕಾಯಿ, ಧನಿಯಾ, ಮೆಣಸು ಮತ್ತು ಜೀರಿಗೆ ಇದೆಲ್ಲ ಹಾಕಿ ಮಿಕ್ಸ್ ಮಾಡಿ ಪೌಡ್ರ್ ಮಾಡಿ ಇಟ್ಕೊಳ್ಳೋದು. ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಈಗ ಕಟ್ಟಿಂಗ್ಸ್ಗೆ ಟೊಮೆಟೊ ಮತ್ತು ಬದನೆಕಾಯಿ, ಆಲೂಗಡ್ಡೆ ಇದಿಷ್ಟನ್ನು ರೆಡಿ ಮಾಡಿ ಇಟ್ಕೊಳ್ಳಿ. 1-2 ಬದನೆಕಾಯಿ ತೊಗೊಂಡಿದ್ದೀನಿ, ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಮತ್ತೆ ನಮಗೆ ಆ ಕಾಳು ಬೇಯಿಸಿದ್ವಲ್ಲ, ಅದನ್ನು ಸಪ್ರೇಟ್ ಇಟ್ಕೊಳ್ಬೇಕು. ಮತ್ತು ಅದೇ ಕುಕ್ಕರ್ಲಿ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಒಂದು ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಇದಿಷ್ಟು ಒಗ್ಗರಣೆಗೆ ಹಾಕ್ಕೊಳ್ಳಿ. ಸ್ಲೈಸಾಗಿ ಕಟ್ ಮಾಡ್ಕೊಳ್ಳಿ ಈರುಳ್ಳಿನ. ಅದೊಂದು ಚೂರು ಹಸಿ ವಾಸನೆ ಹೋಗಲಿ, ಕಲರ್ ಹೋದಾಗ ನೋಡಿ, ಕರಿಬೇವಿನ ಸೊಪ್ಪು ಇದೆರಡೂ ಹಾಕಿ, ಈ ಕಲರ್ ಹೋದ ಮೇಲೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು. ಇದ್ರ ಜೊತೆಗೆ ಹಾಕಿ ಚೆನ್ನಾಗಿ ಫಸ್ಟ್ ಹಸಿ ವಾಸನೆ ಹೋಗಲಿ. ಮಿಕ್ಸಿ ಜಾರ್ದು ನೀರೆಲ್ಲ ಹಾಕಬೇಡಿ, ಎಣ್ಣೆಲೇ ಅದು ಫ್ರೈ ಆದಂಗೆ ಆಗಲಿ. ಆಮೇಲೆ ನಮಗೆ ಮಿಕ್ಸಿ ಜಾರ್ದು ನೀರನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಾದಮೇಲೆ ನಾವೀಗ ಕಟ್ಟಿಂಗ್ಸ್ ಮಾಡ್ಕೊಂಡಿದ್ವಲ್ಲ ನೋಡಿ, ಚೆನ್ನಾಗಿ ಅದೊಂಥರ ಎಣ್ಣೆಲಿ ಫ್ರೈ ಆದಂಗೆ ಆಗಿರುತ್ತೆ. ಈ ಟೈಮಲ್ಲಿ ಆ ಮಿಕ್ಸಿ ಜಾರ್ದು ನೀರು ಹಾಕ್ಕೊಳ್ಬೇಕು. ಹಾಕ್ಕೊಂಡ್ಮೇಲೆ ನಾವು ಕಟ್ಟಿಂಗ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ, ಟೊಮೆಟೊ, ಬದನೆಕಾಯಿ, ಆಲೂಗಡ್ಡೆ, ಅದು ಮೂರನ್ನು ಇದ್ರ ಜೊತೆಗೆ ಹಾಕ್ಕೊಡ್ಬೇಕು. ಇದೆಲ್ಲ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಮಗೆ ಈಸಿ. ಕುಕ್ಕರ್ಲಿಟ್ಟ ತಕ್ಷಣ ಬೇಗ ಆಗುತ್ತೆ, ಮತ್ತು ಬೇರೆಯೇ ರುಚಿಯಾಗುತ್ತೆ. ಮುದ್ದೆಗೆ, ರಾಗಿ ಮುದ್ದೆಗೆ ಮತ್ತು ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ಸಾರು. ಆಯಿತಾ? ಈಗ ನಾವು ಆ ಕಟ್ಟಿಂಗ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ಇದರೊಳಗಡೆಗೆ ಹಾಕ್ಕೊಳ್ಬೇಕು. ಸಾರು ಹಿಂಗೆ ತಿಕ್ಕಾಗಿರಬೇಕು, ತುಂಬ ಮಾಡ್ಕೊಂಬಿಡ್ಬಾರ್ದು ಸಾರನ್ನ. ಈಗ ನಾವು ಅದನ್ನೆಲ್ಲ ತರಕಾರಿಗಳನ್ನೆಲ್ಲ ಅದ್ರ ಜೊತೆಗೆ ಹಾಕ್ಕೊಂಬಿಟ್ರೆ ಹಾಕಿ, ಮತ್ತು ನಾವು ಬೇಯಿಸಿಟ್ಟಿದ್ವಲ್ಲ ಅವರೆಕಾಳು, ಅದನ್ನು ಕೂಡ ಇದ್ರ ಜೊತೆಗೆ ಹಾಕ್ಕೊಳ್ಬೇಕು. ಆ ಮಸಾಲೆ ಜೊತೆಗೇ ಅವರೆಕಾಳು ಬೇಯಲಿ, ಅವಾಗ ಇನ್ನೂ ರುಚಿ ಇರುತ್ತೆ. ಅದಕ್ಕೆಲ್ಲ ಉಪ್ಪು, ಖಾರ, ಹುಳಿ ಎಲ್ಲ ಹಿಡಿಯುತ್ತೆ. ಆಮೇಲೆ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿಬಿಟ್ಟು, ಆಮೇಲೆ ನಮಗೆ ಆ ತುಂಬ ನೀರು ಹಾಕ್ಬಿಡ್ಬೇಡಿ. ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಒಂದು ವಿಜಿಲ್ಗೆ ತೆಗೀರಿ ಸಾಕು, ಒಂದೇ ಒಂದು ವಿಜಿಲ್ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಸಾರು ರೆಡಿಯಾಗಿದೆ. ನೋಡಿ, ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಇದನ್ನು ನೀವು ಮಾಡಿ ರೊಟ್ಟಿಗೂ ಚೆನ್ನಾಗಿರುತ್ತೆ, ಅಕ್ಕಿ ರೊಟ್ಟಿಗೂ ಚೆನ್ನಾಗಿರುತ್ತೆ.
ಒಂದು ಸಲ ಇದನ್ನ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.